ಜಾತಿ ಗಣತಿ ವರದಿ ನೀಡಿರುವ ಕಾಂತರಾಜ್ ವರದಿ ಇನ್ನೂ ಬಿಡುಗಡೆಯಾಗಿಲ್ಲ. ವಿರೋಧ ಪಕ್ಷದವರು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ. ಬಸವರಾಜ ಸುಳಿಗಾವಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾಡಿದೆಯಲ್ಲ ಅದರ ಅಡಿ ಒಳಗಡೆ ಇವತ್ತು ನಾವು ನಿಂತುಕೊಂಡು ಯೋಚನೆ ಮಾಡಿದರೆ ಈ ದೇಶದೊಳಗಡೆ ಮತ್ತು ಕರ್ನಾಟಕವನ್ನು ಒಳಗೊಂಡಂಥ ವ್ಯವಸ್ಥೆ ಒಳಗಡೆ ಈ ಬಲಾಢ್ಯ ಜಾತಿಗಳದವು ಈ ಸಮಾಜದೊಳಗಡೆ ಅವು ಜನಸಂಖ್ಯಾ ಆಧಾರಿತವಾಗಿ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ತಮ್ಮ ಸಾಮಾಜಿಕ ಪ್ರಾಧಾನ್ಯತೆ, ಆರ್ಥಿಕ ಸದೃಢತೆ ಮತ್ತು ರಾಜಕೀಯ ಅಧಿಕಾರಗಳನ್ನು ಮುಂದಿಟ್ಟುಕೊಂಡು ಇಡೀ ಸಮಾಜದಲ್ಲಿರ್ತಕ್ಕಂಥ ಕೆಳಜಾತಿ ಹಿಂದುಳಿದ ಜಾತಿಗಳನ್ನು ನಿಯಂತ್ರಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾವೆ. ಇವತ್ತೇನು ಕಾಂತರಾಜ್ ವರದಿಯನ್ನು ಜಾರಿಗೊಳಿಸಬಾರ್ದು ಅನ್ನುವಂಥ ಏನು ಚರ್ಚೆಗಳಿದ್ದಾವಲ್ಲ, ಆ ಚರ್ಚೆಗಳ ಹಿಂದೆ ಈ ಬಲಾಢ್ಯ ಜಾತಿಗಳಿದ್ದಾವೆ. ಈ ಬಲಾಢ್ಯ ಜಾತಿಗಳ ಸರ್ವಾಧಿಕಾರತ್ವ ಇವತ್ತು ಕರ್ನಾಟಕದಲ್ಲಿ ಎದ್ದು ಕಾಣ್ತಾ ಇದೆ. ನಾವು ಬಲಾಢ್ಯ ಜಾತಿಗಳ ಸರ್ವಾಧಿಕಾರತ್ವ ಅಂತ ಈ ಪದಗಳನ್ನು ಬಳಸ್ತಾ ಇದ್ದೇವೆ. ಅಂದರೆ ಇವತ್ತು ಈ ಜಾತಿಗಳು ಜನಸಂಖ್ಯೆ ದೃಷ್ಟಿಯಿಂದ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಆರ್ಥಿಕವಾಗಿ ಬಲಾಢ್ಯತೆಯನ್ನು ಹೊಂದಿರೋದ್ರಿಂದ, ರಾಜಕೀಯವಾಗಿ ಈ ಸ್ವಾತಂತ್ರ್ಯ ನಂತರ ಅಧಿಕಾರಸ್ಥರ ಆಗಿದ್ದರಿಂದ ಈ ರಾಜಕೀಯ ಅಧಿಕಾರವನ್ನು ಮತ್ತು ಆರ್ಥಿಕ ಬಲಾಢ್ಯತೆಯನ್ನು ಬಳಕೆ ಮಾಡಿಕೊಂಡು ಇವತ್ತು ಇಡೀ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಜಾತಿ ಜನಗಣತಿಯನ್ನು ಒಪ್ಪಲಿಕ್ಕೆ ಅವ್ರು ತಯಾರಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅಂದರೆ ಇವತ್ತು ಜಾತಿ ಜನಗಣತಿ ಮುಖ್ಯವಾಗಿ ಈ ದೇಶದೊಳಗಡೆ ಎಲ್ಲರೂ ಕೂಡ ಅದು ಮೇಲ್ಜಾತಿಗಳಿಗೆ ಬೇಡ ಅಂತ ಯಾಕೆ ಅನಿಸ್ತದೆ ಅಂತ. ಇವತ್ತು ಜಾತಿ ಜನಗಣತಿ ಬೇಡ, ಆಮೇಲೆ ಮೀಸಲಾತಿ ಬೇಡ, ಆದರೆ ನಮಗೆ ಜಾತಿ ವ್ಯವಸ್ಥೆ ಬೇಕು ಅನ್ನುವಂಥ ಒಂದು ವಿಚಾರ ಏನಿದೆಲ್ಲ ಅದು ಅತ್ಯಂತ ಅಪಾಯಕಾರಿ ಅಂತ ಒಂದು ಸಂಗತಿ. ಅದನ್ನು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ಕಾಂತರಾಜ್ ವರದಿಯನ್ನು ವಿರೋಧ ಮಾಡ್ತಕ್ಕಂಥ ಶಕ್ತಿಗಳೇನಿದಾವಲ್ಲ, ಈ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದಾಗ ಯಾಕೆ ಆ ಥರ ವಿರೋಧವನ್ನು ಮಾಡಲಿಲ್ಲ ಅವು, ಅಥವಾ ಆ ಕಾಂತರಾಜ್ ವರದಿ ಆನಂತರ ಆ ದತ್ತಾಂಶವನ್ನು ಕಟ್ಟಿಕೊಳ್ಳಲಿಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKS TV4 ನ್ಯೂಸ್, ಗದಗ. ಕಾಂತರಾಜ್ ವರದಿ ಸಲ್ಲಿಕೆಯಾಗಿದೆ. ಕಾಂತರಾಜ್ ವರದಿಯನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಕರ್ನಾಟಕದಲ್ಲಿ ಅದರ ಪರವಾಗಿ ಮತ್ತು ವಿರೋಧವಾಗಿ ಚರ್ಚೆಗಳು ಪ್ರಾರಂಭವಾಗುವುದಂತ ನಾವು ನೀವು ಗಮನಿಸ್ತಾನೆ ಇದ್ದೀವಿ. ನಮ್ಮ ಉದ್ದೇಶ ಕಾಂತರಾಜ್ ವರದಿಯನ್ನು ಸರ್ಕಾರ ಶೀಘ್ರವಾಗಿ ಅನುಷ್ಠಾನಗೊಳಿಸಿ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಾಹಿತಿಗಳಾದ ಬಸವರಾಜ ಸುಳಿಗಾವಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಮುತ್ತಬಳಿಯವರು ಇವತ್ತು ನಿಮ್ಮ ಜೊತೆಗೆ ಏನೇನು ಯಾವ ವಿಚಾರಗಳನ್ನು ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಪೀಠಿಕೆಯ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಈ ದೇಶದೊಳಗಡೆ ಜಾತಿ ಅನ್ನುವಂಥದ್ದು ಒಂದು ಹಾರ್ಡ್ ರಿಯಾಲಿಟಿ. ಅದು ಮುಖ್ಯಕ್ಕೆ ಎದ್ದು ಕಾಣಿಸ್ತಕ್ಕಂಥ ಒಂದು ವಾಸ್ತವ. ಇಡೀ ಸಾಮಾಜಿಕ ಸಂರಚನೆಯನ್ನ, ಭಾರತೀಯ ಸಾಮಾಜಿಕ ಸಂರಚನೆಯನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಅನ್ನೋದನ್ನು ಗಮನಿಸ್ತಾ ಇದೆ. ಈ ಜಾತಿ ವ್ಯವಸ್ಥೆ ಈ ದೇಶದೊಳಗಡೆ ವರ್ಗಗಳನ್ನು ಸೃಷ್ಟಿ ಮಾಡಿದೆ. ಶ್ರೇಷ್ಠ ಮತ್ತು ಕನಿಷ್ಠತೆಯ ಇವುಗಳನ್ನು ಹುಟ್ಟುಹಾಕಿದೆ. ಈ ಜಾತಿ ಶ್ರೇಷ್ಠತೆಯೇ ಒಂದು ಹಂತದ್ದಾದರೆ ಆ ಜಾತಿ ಶ್ರೇಷ್ಠತೆಯ ಅನುಕೂಲತೆಯನ್ನು ಪಡ್ಕೊಂಡು ಒಂದು ವರ್ಗವನ್ನು ಕೂಡ ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಹೀಗಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಕುರಿತು ಸರಿಯಾದಂಥ ಅಧ್ಯಯನಗಳು ಈ ದೇಶದೊಳಗಡೆ ಆಗಿಲ್ಲ. ಸರ್ಕಾರ ಹಂತದೊಳಗಡೆ ಅಂತ ಹೇಳ್ತಾರೆ. ಸರ್ಕಾರ ಒಂದು ಜಾತಿ ಗಣತಿ ಆಗಿರ್ತಕ್ಕಂಥ ಈ ದೇಶದೊಳಗಡೆ 1931ರಲ್ಲಿ ಜಾತಿ ಗಣತಿ ಆಗಿರ್ತಕ್ಕಂಥ 1931ರಲ್ಲಿ ಆಗಿರ್ತಕ್ಕಂಥ ಜಾತಿ ಗಣತಿ ಹೊರತಾಗಿ ಇವತ್ತು ಕೂಡ ಇಡೀ ದೇಶವ್ಯಾಪಿಯಾಗಿ ಒಂದು ಜಾತಿ ಜನಗಣತಿ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಜಾತಿಯ ನಿಖರವಾದಂತಹ ಸಂಖ್ಯೆಗಳು ಸಿಗದೇ ಇದ್ರೂ ಕೂಡ ಆ ಜಾತಿಯ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ಮಾಡಿಕೊಳ್ಳಲಾಗ್ತದೆ ಇವತ್ತು ಕೂಡ. ಕರ್ನಾಟಕ ಕೂಡ ಅದು ಹೊರತಲ್ಲ ಅನ್ನೋದನ್ನು ಗಮನಿಸಿಕೊಳ್ಬೇಕು.